ಬಾಲಿವುಡ್ನ ಖ್ಯಾತ ಗಾಯಕ ಸೋನು ನಿಗಮ್ ಅವರನ್ನು ಕನ್ನಡ ಚಿತ್ರರಂಗ ಬ್ಯಾನ್ ಮಾಡುತ್ತಾ? ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಆಡೋದಕ್ಕೆ ಅವಕಾಶ ಇನ್ನು ಮುಂದೆ ಕೊಡಲ್ವಾ? ಈ ರೀತಿಯ ಪ್ರಶ್ನೆಗಳು ಸಾಕಷ್ಟು ಕಡೆ ಈಗ ಚರ್ಚೆ ಆಗ್ತಿದೆ. ಕಾರಣ ಇಷ್ಟೇ, ಮೊನ್ನೆಯಷ್ಟೇ ಬಾಲಿವುಡ್ನ ಏನು ಗಾಯಕ ಇದ್ದಾರೆ ಸೋನು ನಿಗಮ್ ಅವರು ಒಂದು ಕಾಲೇಜು ಒಂದರಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಸೊ ಆ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಅಲ್ಲಿನ ಒಂದಿಷ್ಟು ವಿದ್ಯಾರ್ಥಿಗಳು ಕನ್ನಡಿಗರು ಕನ್ನಡದ ಹಾಡನ್ನು ಹಾಡಬೇಕು ಅಂತೇಳಿ ಒತ್ತಾಯ ಮಾಡಿದರು. ಯಾವಾಗ ಕನ್ನಡ ಹಾಡು ಆಡಬೇಕು ಅಂತ ಕೇಳಿಕೊಂಡ್ರು, ಮನವಿ ಮಾಡಿಕೊಂಡ್ರು, ಆ ನಂತರದಲ್ಲೇ ಸೋನು ನಿಗಮ್ ಅವರು ಒಂದು ಮಾತನ್ನು ಹೇಳ್ತಾರೆ. ಇದಕ್ಕೇನೆ ಪಹಲ್ಗಾಮ್ನಲ್ಲಿ ದಾಳಿ ನಡೆದಿದ್ದು, ಬೇಕಾ ಇದೆಲ್ಲ ಅನ್ನೋ ರೀತಿಯಾಗಿ ಮಾತಾಡಿದರು. ಸೊ ಅಲ್ಲಿ ಭಯೋತ್ಪಾದನಾ ಏನು ದಾಳಿ ನಡೀತು, ಆ ದಾಳಿಗೂ ಕನ್ನಡ ಹಾಡು ಕೇಳೋದಕ್ಕೆ ಏನು ಸಂಬಂಧ ಅನ್ನೋ ಚರ್ಚೆ ಕೂಡ ಶುರುವಾಯಿತು. ಅದಾದ ಬಳಿಕ ಎಲ್ಲ ಕಡೆ ಸೋನು ನಿಗಮ್ ಅವರ ಈ ಮಾತಿನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರದ ಏನು ವಿದ್ಯಮಾನದ ನೋಡ್ತಾ ಬಂದರೆ ಒಂದಿಷ್ಟು ಸಂಘಟನೆಗಳು ಸೋನು ನಿಗಮ್ ಅವರ ಮೇಲೆ ಮುಗಿಬಿದ್ದು ಸೋನು ನಿಗಮ್ ಅವ್ರನ್ನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಾಡನ್ನು ಹಾಡಿಸ್ಬಾರ್ದು, ಕನ್ನಡ ಚಿತ್ರರಂಗ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಪಟ್ಟಿಡ್ದು. ಸೊ ಇವತ್ತಿನ ಬೆಳವಣಿಗೆ ಏನಂದರೆ, ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಕೂಡ ಚೇಂಬರ್ಗೆ ಹೋಗಿ ಒಂದು ಮನವಿನ ಮಾಡಿದ್ದೇವೆ. ಏನು ಮನವಿ ಅಂತಂದರೆ, ಕನ್ನಡ ಚಿತ್ರರಂಗದಲ್ಲಿ ಇನ್ನು ಮುಂದೆ ಸೋನು ನಿಗಮ್ ಅವರ ಯಾವುದೇ ಹಾಡನ್ನು ಹಾಡಿಸ್ಬಾರ್ದು ಮತ್ತು ಕನ್ನಡ ಚಿತ್ರರಂಗದಿಂದ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದರು ಮತ್ತು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸದ್ಯಕ್ಕೆ ಕನ್ನಡ ಚಿತ್ರರಂಗದ ಏನು ಹೃದಯ ಭಾಗ ಅಂತ ಏನು ಕರೀತಾರೆ ವಾಣಿಜ್ಯ ಮಂಡಳಿಯಲ್ಲಿ ಅವರೇನು ಮನವಿ ಕೊಟ್ಟರು. ಸೊ ಮನವಿಯನ್ನು ಪುರಸ್ಕರಿಸ ಮಾಡೋದಕ್ಕೆ ಒಂದಿಷ್ಟು ಜನ ಇದ್ದರು. ಸೊ ಅಲ್ಲಿನ ಒಂದಷ್ಟು ಅಂಗಸಂಸ್ಥೆಯ ಅಧ್ಯಕ್ಷರುಗಳೆಲ್ಲ ಸೇರಿಕೊಂಡು ತೀರ್ಮಾನ ತಗೊಳ್ಳೋದಕ್ಕೆ ಇನ್ನೇನು ಒಂದು ಸಭೆ ಕರೀತಾರೆ. ಸಭೆಯಲ್ಲಿ ಒಕ್ಕರಲ ತೀರ್ಮಾನದ ನಂತರ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ಸೋನು ನಿಗಮ್ ಅವರ ಹಾಡನ್ನು ಹಾಡಿಸೋದಕ್ಕೆ ಇಲ್ಲಿ ಬ್ಯಾನ್ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೆ. ಆದರೆ ಈ ಕುರಿತಂತೆ ಉಮೇಶ್ ಬಣ್ಕಾರ್, ನಿರ್ಮಾಪಕರ ಸಂಘದ ಅಧ್ಯಕ್ಷರವರು ಏನು ಹೇಳ್ತಾರೆ ಅಂತಂದರೆ, ಯಾವುದೇ ಕಾರಣಕ್ಕೂ ನಾವು ಬ್ಯಾನ್ ಮಾಡೋ ಹಾಗಿಲ್ಲ, ಬ್ಯಾನ್ ಅನ್ನೋ ಪದ ನಮ್ಮ ಬಳಿ ಇಲ್ಲ. ಆದರೆ ಅಸಹಕಾರ ಚಳವಳಿನ ಶುರು ಮಾಡಬಹುದು. ಅಂದರೆ ನಾವು ಅವರ ಹಾಡೋದಕ್ಕೆ ಸಹಕಾರ ಕೊಡದೇ ಇರಬಹುದು ವಿನಃ ಬ್ಯಾನ್ ಅನ್ನೋ ಪದನ ನಾವು ಬಳಸೋದಕ್ಕಾಗಲ್ಲ. ಸೊ ಎಲ್ಲ ಅಂಗಸಂಸ್ಥೆಗಳು ಕೂಡ ಈಗಾಗಲೇ ಅವರು ಮಾಡಿರುವ ತಪ್ಪನ್ನು ಅವರ ಹೇಳಿಕೆಯನ್ನು ನಾವು ಖಂಡಿಸಿದ್ದೀವಿ, ಖಂಡಿತವಾಗಿ ಅದನ್ನು ತಿರಸ್ಕರಿಸಿದ್ದೀವಿ. ಯಾಕಂದರೆ ಕನ್ನಡ ಕಾರ್ಯಕ್ರಮದಲ್ಲಿ ಕನ್ನಡಿಗರು ಒಂದು ಕನ್ನಡ ಹಾಡನ್ನು ಕೇಳಿದಾಗ ಅವರ ಪ್ರೀತಿಪೂರ್ವಕವಾಗಿ ಹಾಡಬೇಕಿತ್ತು. ಆದರೆ ಅದನ್ನು ಬಿಟ್ಟು ಭಯೋತ್ಪಾದಕ ದಾಳಿ ವಿಷಯವಾಗಿ ಸೇರಿಸೋದು ಅದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ನಮಗೂ ಕೂಡ ಉದ್ಭವಿಸುತ್ತೆ. ಆದರೆ ಅವ್ರನ್ನ ಏಕಾಏಕಿ ಹಾಡನ್ನು ನಿಲ್ಲಿಸಬೇಕು ಅಥವಾ ಕನ್ನಡ ಚಿತ್ರರಂಗದಿಂದಲೇ ಅವ್ರನ್ನ ಬ್ಯಾನ್ ಮಾಡಬೇಕು ಅನ್ನೋದು ಇದೆಯಲ್ಲ, ಅದು ತುಂಬ ಕಷ್ಟ ಆಗ್ತದೆ. ಸೊ ಎಲ್ಲ ಅಂಗಸಂಸ್ಥೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿ ಸಭೆಯ ನಂತರ ಒಂದು ತೀರ್ಮಾನ ಮಾಡ್ತೀವಿ. ತೀರ್ಮಾನದ ಬಳಿಕ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮವನ್ನು ಕೈಗೊಳ್ತೀವಿ. ಆದರೆ ಯಾವುದೇ ಚಿತ್ರರಂಗದಲ್ಲಾಗಲಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಹಾಡು ಕೇಳಿದ್ದಕ್ಕೆ ಅವ್ರು ಹಾಗಂದರು. ಸೊ ನಾಳೆ ಆಂಧ್ರದಲ್ಲೋ ಅಥವಾ ಇನ್ಯಾವುದೋ ಒಂದು ರಾಜ್ಯಕ್ಕೆ ಹೋಗಿ ಅವರು ಹಾಡು ಹಾಡ್ತಾರೆ ಅಂದಾಗ ಅಲ್ಲಿನ ಜನರ ಪ್ರೀತಿಪೂರ್ವಕವಾಗಿ ಅವರು ಹಾಡಬೇಕು. ಅದು ಬಿಟ್ಟು ಬೇರೆ ಯಾವುದನ್ನ ಹೋಲಿಕೆಯ ಹೇಳಿಕೆಯನ್ನು ಕೊಡುವುದರ ಮೂಲಕ ಅಲ್ಲಿನ ಜನರ ಮನಸ್ಸನ್ನು ನೋಯಿಸಬಾರ್ದು ಅಂತ ಕೂಡ ಚೇಂಬರ್ನಿಂದ ಒಂದಷ್ಟು ಜನ ಹೇಳಿಕೆಯನ್ನು ನೀಡಿದ್ದಾರೆ. ಅದೇನೇ ಇರಲಿ, ಸೋನು ನಿಗಮ್ ಹೆಚ್ಚು ಕಮ್ಮಿ 32 ಭಾಷೆಗಳಲ್ಲಿ 6,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಸೊ ಅಂತಹ ಸೋನು ನಿಗಮ್ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡೆದಿದ್ದಂಥವ್ರು. ಮುಂಗಾರು ಮಳೆ ಬಳಿಕ ಅವರ ಖ್ಯಾತಿ ಇನ್ನಷ್ಟು ಜನಪ್ರಿಯ ಆಗಿದ್ದು ಎಲ್ರಿಗೂ ಗೊತ್ತೇ ಇದೆ. ಸೊ ಕನ್ನಡ ಚಿತ್ರರಂಗದಲ್ಲಿ ಒಂದು ಹಾಡನ್ನು ಹೇಳೋದಕ್ಕೆ ಅತಿ ಹೆಚ್ಚು ಸಂಭಾವನೆ ಪಡೆಯತಕ್ಕಂಥ ಗಾಯಕ ಅಂದರೆ ಅದು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಬಾಲಿವುಡ್ಡಲ್ಲೇ ಕೂಡ ಅವರ ಬೇಡಿಕೆ ಕಮ್ಮಿ ಆದ ತಕ್ಷಣ ಸ್ಯಾಂಡಲ್ವುಡ್ನಲ್ಲಿ ಅವರ ಬೇಡಿಕೆ ಸಾಕಷ್ಟು ಹೆಚ್ಚಿತ್ತು. ಸೊ ಎಷ್ಟೋ ಕಾರ್ಯಕ್ರಮದಲ್ಲಿ ಸಂದರ್ಶನದಲ್ಲಿ ಸೋನು ನಿಗಮ್ ಕೂಡ ಹೇಳಿದ್ದಾರೆ, ಕನ್ನಡ ಚಿತ್ರರಂಗದಲ್ಲಿ ನಾನು ಹಿಂದೆ ಯಾವುದೋ ಒಬ್ಬ ಗಾಯಕನಾಗಿ ಹುಟ್ಟಿದ್ನೇನೋ ಗೊತ್ತಿಲ್ಲ, ಕನ್ನಡ ಚಿತ್ರರಂಗ ನನ್ನ ತುಂಬ ಚೆನ್ನಾಗಿ ಈಗ ಪೋಷಿಸ್ತಾ ಇದೆ, ಕನ್ನಡ ಚಿತ್ರರಂಗದಿಂದ ನನ್ನ ಜನಪ್ರಿಯತೆ ಕೂಡ ಹೆಚ್ಚಾಗಿದೆ ಅಂತ ಕೂಡ ಹೇಳ್ಕೊಂಡಿದ್ರು. ಸೊ ಅಂತಹ ಸೋನು ನಿಗಮ್ ಕನ್ನಡಿಗರು ಒಂದು ಕನ್ನಡ ಹಾಡನ್ನು ಹಾಡಿ ಅಂತ ಕೇಳಿದ್ದಕ್ಕೆ ಈ ರೀತಿ ಮಾತಾಡಿದ್ದು ಸರಿ ಅಲ್ಲ ಅನ್ನೋದು ಒಂದಷ್ಟು ಜನಗಳ ವಾದ ಕೂಡ.
ಅದಕ್ಕೆ ತಕ್ಕಂಗೆ ಈಗ ಒಂದಿಷ್ಟು ಕನ್ನಡ ಚಿತ್ರರಂಗದ ಮಂದಿ ಕೂಡ ಅವರನ್ನು ಖಂಡಿಸ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ವಿರೋಧ ವ್ಯಕ್ತಪಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಕನ್ನಡದಲ್ಲಿ ಸೋನು ನಿಗಮ್ ಅವರು ಹಾಡ್ತಾರಾ ಅಥವಾ ಕನ್ನಡ ಚಿತ್ರರಂಗದಿಂದ ಅವ್ರನ್ನ ಬ್ಯಾನ್ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಸೋಮವಾರದ ನಂತರ ಒಂದಷ್ಟು ಸಭೆಗಳು ನಡೀತದೆ. ಆ ಸಭೆಗಳ ನಂತರ ಸೋನು ನಿಗಮ್ ಇಲ್ಲಿ ಇರ್ತಾರಾ, ಇಲ್ಲಿ ಬರ್ತಾರಾ, ಇಲ್ಲಿ ಹಾಡ್ತಾರಾ ಅನ್ನೋದ್ರ ಮೇಲೆ ನಿಂತಿದೆ.